ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಲ್ಸ್ ಬಿಟ್ವೀನ್ ಸಿಸ್ಟರ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಮ್ಮಿ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ. ತರಕಾರಿ ಉಪ್ಪಿಟ್ಟಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಬನ್ಸಿ ರವೆ 2 ಕಪ್ಪು, ಮತ್ತು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಕಡಲೆಬೇಳೆ. ಇವಾಗ ಫಸ್ಟು ನಾವು ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 2 ಕಪ್ ರವೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರವೆ ಚೆನ್ನಾಗಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು 5 to 6 ಸ್ಪೂನ್ಸ್ ಎಣ್ಣೆ ಹಾಕ್ಕೊಳ್ಳೋಣ. ವೆಜಿಟೇಬಲ್ ಉಪ್ಪಿಟ್ಟು ಇದು. ಈಗ ಎಣ್ಣೆ ಬಿಸಿ ಆಗಿದೆ. ಸಾಸಿವೆ 2 ಸ್ಪೂನ್ ಹಾಕ್ಕೊಳ್ಳೋಣ. ಸಾಸಿವೆ ಆದಮೇಲೆ ಸ್ವಲ್ಪ ಎರಡು ಸ್ಪೂನ್ ಕಡಲೆಬೇಳೆ ಚೆನ್ನಾಗಿ ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಹಸಿಮೆಣಸಿನಕಾಯಿ, ಒಂದೆರಡು ನಿಮಿಷ ಇದು ಫ್ರೈ ಆದಮೇಲೆ ಈಗ ಕ್ಯಾರೆಟು, ಬೀನ್ಸು, ಈಗ ಸ್ಟವ್ ಸ್ವಲ್ಪ ಉರಿ ಜಾಸ್ತಿ ತಗೊಳ್ಳಿ, ಯಾಕಂದರೆ ಇದು ಬೇಯಬೇಕು. ಆಮೇಲೆ ಇದು ಬಟಾಣಿ, ಈಗ ಚೆನ್ನಾಗಿ ಹಚ್ಕೊಂಡಿರೋ ಆಲೂಗಡ್ಡೆ 2 ಕಪ್ಪು 4 ಜನ ಸಾಕು. 4 ಜನಕ್ಕೆ ಸಾಕು. ದೊಡ್ಡ ಕಪ್ಪಲ್ಲ ಹಾಕಿರೋದು. ಇವೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಇಟ್ಟು 2 ದೊಡ್ಡ ಕೈ ಈರುಳ್ಳಿ, ಟೊಮೆಟೊ ದೊಡ್ಡದೊಂದು ಹಾಕಬೇಕು. ಹಸಿಮೆಣಸಿನ್ಕಾಯಿ, ಕ್ಯಾರೆಟು, 1 ಕ್ಯಾರೆಟು, 1 ಆಲೂಗಡ್ಡೆ, 1 8ರಿಂದ 10 ಬೀನ್ಸು, 1 6ರಿಂದ 8 ಮೆಣಸಿನ್ಕಾಯಿ, 1 ಚಿಕ್ಕ ಕಪ್ಪು ಬಟಾಣಿ. ಈಗ
ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಬೇಕು. ಬೆಂದಮೇಲೆ ಈಗ ಟೊಮೆಟೊ ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ಹಾಂ, ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು 2 ಕಪ್ ರವೆಗೆ ಯಾವುದ್ರಲ್ಲಿ ಅಳತೆ ಮಾಡಿಕೊಂಡು 2 ಕಪ್ ರವೆ ಹಾಕ್ಕೊಂಡಿದ್ವು ಅದರಲ್ಲೇ 3 ಕಪ್ಪು ಇವಾಗ ನೀರು ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಜಾಸ್ತಿ ಉರಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಸ್ವಲ್ಪ ಹೊತ್ತು ಬೇಯಲಿ. ಈಗ ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ. ಉಪ್ಪೇನಾದರೂ ಕಡಿಮೆ ಇದ್ದರೆ ಇವಾಗಲೇ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಈಗ ಸಣ್ಣ ಉರಿ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಂಡಿರೋ ರವೆನ ಹಾಕಿ ಕಲಸೋಣ. ಇದು ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿ. ಹಾಂ, ಸ್ವಲ್ಪ. ಇದು ಬನ್ಸಿ ರವೆ, ಹೆಲ್ತಿಗೆ ಇದು ಒಳ್ಳೆಯದು ಅಂದ್ಬಿಟ್ಟು ಇದರಲ್ಲಿ ಮಾಡೋದು. ಇದಾದಮೇಲೆ ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ತರಕಾರಿ ಉಪ್ಪಿಟ್ಟು ರೆಡಿ. ನೋಡಿ, ಈಗ ಬನ್ಸಿ ರವೆ ಮತ್ತು ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ.